ಶತ್ರುವನ್ನ ನೇರವಾಗಿ ಹೊಡಿಬೇಡಿ, ನಿಧಾನವಾಗಿ ದುರ್ಬಲಗೊಳಿಸಿ ಗೆಲ್ಲಿ. ಈ ಮಾತು ಕೇವಲ ಯುದ್ಧಕ್ಕೆ ಮಾತ್ರ ಅಲ್ಲ, ನಮ್ಮ ಜೀವನಕ್ಕೂ ಅನ್ವಯಿಸುತ್ತೆ. ಇವತ್ತು ನಾವು ಎದುರಿಸ್ತಿರುವಂತಹ ದೊಡ್ಡ ಶತ್ರು ಯಾವುದು ಗೊತ್ತಾ? ನಮ್ಮೊಳಗಿರುವಂತಹ ಮಾದಕ ವಸ್ತುಗಳ ವ್ಯಸನ. ಕುಡಿತ ನಮ್ಮ ಜೀವನಕ್ಕೆ ನಿಧಾನವಾಗಿ ಪ್ರವೇಶ ಮಾಡುತ್ತೆ. ಮೊದಲಿಗೆ ಅದು ಫ್ರೆಂಡ್ಶಿಪ್ ಹೆಸರಿನಲ್ಲಿ ಬರುತ್ತೆ, ನಂತರ ಹ್ಯಾಪಿ ಹೆಸರಿನಲ್ಲಿ ಉಳ್ಕೊಳ್ಳುತ್ತೆ, ಕೊನೆಯಲ್ಲಿ ಅದು ನಮಗೆ ಅವಶ್ಯಕತೆಯಾಗಿ ನಮ್ಮನ್ನು ಹಿಡಿದಿಟ್ಕೊಳ್ಳುತ್ತೆ. ಆದರೆ ಸ್ನೇಹಿತರೆ, ಯಾವುದೇ ಶತ್ರುವಿನಂತೆ ಇದನ್ನು ಸಹ ನಾವು ಗೆಲ್ಬಹುದು, ಆದರೆ ನೇರವಾಗಿ ಹೊಡೆದಲ್ಲ, ಬುದ್ಧಿವಂತಿಕೆಯಿಂದ. ಚಾಣಕ್ಯ ಹೇಳಿದಂತೆ ಶತ್ರುವನ್ನು ನಿಧಾನವಾಗಿ ದುರ್ಬಲಗೊಳಿಸಬೇಕು. ಹಾಗಾದರೆ ನಾವು ಏನು ಮಾಡಬೇಕು? ಮೊದಲನೆಯದು ನಾಲೆಡ್ಜ್. ನಾವು ಕುಡಿತದ ನಿಜವಾದ ಪರಿಣಾಮವನ್ನು ತಿಳಿದುಕೊಳ್ಬೇಕು. ಇದು ಆರೋಗ್ಯ ಹಾಳು ಮಾಡುತ್ತೆ ಅನ್ನೋದು, ಹಾಗೆ ಕುಟುಂಬವನ್ನು ಹೊಡೆದಾಕುತ್ತೆ ಅನ್ನೋದು, ನಮ್ಮ ಗೌರವವನ್ನು ದಿನೇ ಕಡಿಮೆ ಮಾಡುತ್ತೆ ಅನ್ನುವ ಈ ಸತ್ಯವನ್ನು ಮನಸ್ಸಿಗೆ ತುಂಬಿಕೊಳ್ಬೇಕು. ಎರಡನೆಯದು ಕಂಟ್ರೋಲ್, ನಿಯಂತ್ರಣ. ಒಂದು ದಿನದಲ್ಲಿ ಬಿಡೋದಕ್ಕಿಂತ ನಮ್ಮ ಮನಸ್ಸನ್ನು ನಿಯಂತ್ರಣದಲ್ಲಿ ಇಟ್ಕೊಳ್ಳೋದು ಮುಖ್ಯ. ಇವತ್ತು ಕಡಿಮೆ ಕುಡಿತೀನಿ, ಈ ವಾರ ಇನ್ನಷ್ಟು ಕಡಿಮೆ ಮಾಡ್ತೀನಿ ಅಂತ ಹಂತವಾಗಿ ನಮ್ಮ ಮೇಲೆ ಹಿಡಿತ ಸಾಧಿಸಬೇಕು. ಮೂರನೇದು ಕ್ರಮಬದ್ಧವಾದ ತಂತ್ರ. ನಮ್ಮ ದುರ್ಬಲವಾದ ಸಮಯ ಯಾವುದು ಅಂತ ನಾವು ತಿಳ್ಕೋಬೇಕು. ಸಂಜೆನ ಯಾವುದಾದ್ರೂ ಒತ್ತಡ ಇರುವಾಗಲ, ಅಥವಾ ಯಾವುದಾದ್ರೂ ಸ್ನೇಹಿತರ ಜೊತೆ ಸೇರಿದಾಗಲ, ಅಥವಾ ಒಂಟಿಯಾಗಿರುವಾಗಲ, ಯಾವ ಸಮಯದಲ್ಲಿ ನಾವು ದುರ್ಬಲರಾಗಿರ್ತೀವಿ ಅಂತ ಯೋಚನೆ ಮಾಡಿ ಆ ಸಮಯದಲ್ಲಿ ವ್ಯಾಯಾಮ, ಸಂಗೀತ, ಪುಸ್ತಕ ಓದೋದು, ಕೆಲಸ ಮಾಡೋದು, ಕುಟುಂಬದ ಜೊತೆ ಸಮಯ ಕಳೆಯೋದು, ಈ ರೀತಿಯಾಗಿ ಹೊಸ ಅಭ್ಯಾಸಗಳನ್ನು ನಿರ್ಮಿಸಬೇಕು. ಸ್ನೇಹಿತರೆ, ನೀವು ಬಲಹೀನರಾಗಿಲ್ಲ, ನೀವು ಸೋತವರಲ್ಲ, ನೀವು ಹೋರಾಟದಲ್ಲಿದ್ದೀರಾ, ಮತ್ತೆ ಗೆದ್ದೇ ಗೆಲ್ತೀರಾ. ಒಂದು ದಿನ, ಒಂದು ನಿರ್ಧಾರ, ಒಂದು ಹೆಜ್ಜೆ, ಇವು ಸಾಕು ನಮ್ಮ ಜೀವನವನ್ನು ಬದಲಾಯಿಸೋಕೆ. ಆದುದರಿಂದ ಇವತ್ತು ಒಂದು ಚಿಕ್ಕ ಸಂಕಲ್ಪ ಮಾಡೋಣ. ನಾನು ಕುಡಿತದ ಗುಲಾಮ ಅಲ್ಲ, ನಾನು ನನ್ನ ಜೀವನದ ನಾಯಕ. ಚಾಣಕ್ಯನ ತಂತ್ರವನ್ನು ಬಳಸಿಕೊಂಡು ನಮ್ಮ ಶತ್ರುವನ್ನು ನಿಧಾನವಾಗಿ ದುರ್ಬಲಗೊಳಿಸೋಣ. ಕೊನೆಯಲ್ಲಿ ಇದನ್ನು ಸಂಪೂರ್ಣವಾಗಿ ಜಯಿಸೋಣ. ಒಂದು ವೇಳೆ ನಿಮಗೆ ನನ್ನ ಸಹಾಯ ಬೇಕು ಅಂತಂದರೆ ಈ ಸ್ಕ್ರೀನ್ನಲ್ಲಿ ಕಾಣುವ ನಂಬರ್ಗೆ ಕರೆ ಮಾಡಬಹುದು. ಥ್ಯಾಂಕ್ ಯು.